ಉಚ್ಚ ನ್ಯಾಯಾಲಯದ ಎದುರುಗಡೆ ಇದ್ದೀವಿ. ಕೆಲ ಹೊತ್ತಿನ ಹಿಂದೆ ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕುರಿತಾದಂತಹ ಒಂದು ಪ್ರಕರಣ ವಿಚಾರಣೆ, ಯಾವುದೇ ಪ್ರಕರಣ ಇರಲಿ, ಧರ್ಮಸ್ಥಳದ ಕುರಿತಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಮತ್ತು ನಮ್ಮೆಲ್ಲ ಹೋರಾಟಗಾರರ ಮೇಲೆ ಇವರು ಏನು ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡಿದ್ದಾರೆ. ಮೊನ್ನೆ ದಿನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ 13ನೇ ಕೇಸ್ ದಾಖಲಾಯಿತು ತುಮಕೂರಿನಲ್ಲಿ. ಎಲ್ಲ ಪ್ರಕರಣದಲ್ಲಿ ಕೂಡ ಇವರು ಹೇಳೋದೇನು ಅಂತ ಹೇಳಿದ್ರೆ, ಇವರು ಹೋರಾಟಗಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಅವಮಾನ ಮಾಡುತ್ತಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ಬರೆದು ಕೊಡ್ತಾರೆ. ಹಿಂದೆ ಪದ್ಮಲತಾ ಪ್ರಕರಣ ಆದಾಗ್ಲೂ ಕೂಡ ಇವರು ಧರ್ಮಸ್ಥಳದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ, ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾರೆ, ಹಿಂದೂಗಳಿಗೆ ಅವಮಾನ ಮಾಡ್ತಾರೆ. ವೇದವಲ್ಲಿ ಪ್ರಕರಣದಲ್ಲಿ ಹೋರಾಟ ಆದಾಗೂ ಕೂಡ ಅದೇ ಹೇಳಿದ್ರು. ಮಾವುತನ ಪ್ರಕರಣದಲ್ಲಿ ಧ್ವನಿ ಎತ್ತದಾಗೂ ಕೂಡ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೌಜನ್ಯ ಪ್ರಕರಣದಲ್ಲಿ ನಿರಂತರವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ, ಎಲ್ಲ ಹೋರಾಟಗಾರರ ಮೇಲೆ. ಕಾರಣ, ಶ್ರೀ ಕ್ಷೇತ್ರ ಹಿಂದೂ ಧರ್ಮಸ್ಥಳ ಹಿಂದೂ ದೇವಸ್ಥಾನದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅವರು ನ್ಯಾಯಾಲಯಕ್ಕೆ ಬರ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಹಿಂದೂ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅನ್ನುವಂತಹ ಹೆಗ್ಗಡೆ ಕುಟುಂಬದವರಿಗೆ ಧರ್ಮಸ್ಥಳದ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ. 1971ರಲ್ಲಿ ಆವಾಗಿನ ರೀಜನಲ್ ಕಮಿಷನರ್ ಅವರು ಒಂದು ಪಿಟಿಷನ್ ಹಾಕ್ತಾರೆ. ಇದು ಧರ್ಮಸ್ಥಳವನ್ನ ಇದು ಹಿಂದೂ ಎಂಡೋಮೆಂಟ್ ಆಕ್ಟ್ಗೆ ಬರಬೇಕು ಅಂತ ಅವರು ಆದೇಶ ಮಾಡ್ತಾರೆ. ಆ ಆದೇಶದ ವಿರುದ್ಧ ಈ ಕುಟುಂಬದವರು, ಹೆಗ್ಗಡೆ ಕುಟುಂಬದವರು, ಅವರ ತಂದೆ ರತ್ನವರ್ಮ ಹೆಗ್ಗಡೆ ಅವರು ಅದರ ವಿರುದ್ಧವಾಗಿ ಹೋಗ್ತಾರೆ, ಹೈಕೋರ್ಟಿಗೆ ಹೋಗ್ತಾರೆ. ಇದೇ ಹೈಕೋರ್ಟಿಗೆ ಹೋಗ್ತಾರೆ. ಅದಕ್ಕೆ ಅದರ ಮುಂದೆ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅವಾಗ ಅಫಿಡವಿಟ್ ಬರೀತಾರೆ, ಇನ್ಕ್ಲೂಡಿಂಗ್ ಈಗಿರುವಂತಹ ಧರ್ಮದರ್ಶಿಗಳು ಅಫಿಡವಿಟ್ ಬರೆದು ಕೊಡ್ತಾರೆ. ಏನಂತ ಹೇಳಿದ್ರೆ, ಧರ್ಮಸ್ಥಳ ದೇವಸ್ಥಾನ ಅದು ಹಿಂದೂಗಳದ್ದೇ ಅಲ್ಲ, ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡುವಂತಹ ಅಧಿಕಾರನೇ ಇಲ್ಲ. ಇದು ನಾವು ಹೆಗ್ಗಡೆ ಜೈನ ಕುಟುಂಬರ ಒಂದು ಆಸ್ತಿ. ದೇವಸ್ಥಾನ ಅಂತಲೂ ಹೇಳಲ್ಲ ಅವರು, ದೇವಸ್ಥಾನ ಅಂತಲೂ ಹೇಳಲ್ಲ ಅವ್ರು. ಏನ್ ಹೇಳ್ತಾರೆ, ಅದು ಹೆಗ್ಗಡೆಶಿಪ್ ಏನಿದೆ ಅದು ಧರ್ಮಸ್ಥಳವಾದ ಜೈನ್ ಇನ್ ಕ್ಯಾರೆಕ್ಟರ್, that it was a charitable but not a religious institution. ಇದು ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅಂತ ಸ್ವತಃ ಜೈನ ಹೆಗ್ಗಡೆ ಕುಟುಂಬದವರು ಅಂದ್ರೆ ವೀರೇಂದ್ರ ಜೈನ್ ಅವರು ಹೇಳ್ತಾರೆ. that his status was not akin to that of a mere trustee and that of heggedeship. ಅವರು ಬಹಳ ದೊಡ್ಡ ಹೆಗ್ಗಡೆಶಿಪ್ ನಲ್ಲಿ ಇರೋದು. was intimately and inseparably connected with ಧರ್ಮಸ್ಥಳ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅವಮಾನ ಮಾಡ್ತಾ ಇರೋರು ಯಾರು? ಹಿಂದೂ ದೇವಸ್ಥಾನಕ್ಕೆ. ಅತ್ಯಾಚಾರವಾಗಿ ಹತ್ಯೆ ಆದಂತ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರೋರು ಅವಮಾನ ಮಾಡ್ತಾ ಇದ್ದಾರಾ? ಅಥವಾ ಇವ್ರ ಮೇಲೆ ಆರೋಪ ಬಂದಾಗ ಏನ್ ಹೇಳ್ತಾರೆ, ಇವರು ಧರ್ಮಸ್ಥಳದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ. ಮೀಟರ್ ಬಡ್ಡಿ ದಂಧೆ ಮಾಡ್ಬೇಕಾದ್ರೆ ಧರ್ಮಸ್ಥಳದ ಹೆಸರು ಇಟ್ಕೊಂಡು ಮೀಟರ್ ಬಡ್ಡಿ ವಸೂಲಿ ಮಾಡೋದಕ್ಕೆ ಮಂಜುನಾಥನ ಫೋಟೋ ಉಪಯೋಗ ಮಾಡ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದು ನಮ್ದಲ್ಲ. ಅದು ಧರ್ಮಸ್ಥಳದಲ್ಲಿ ಶಿವನ ದೇವಸ್ಥಾನ, ಮಹಾದೇವನ ದೇವಸ್ಥಾನದಲ್ಲಿ ಭಗವಾ ಧ್ವಜ ಹಾರಿಸುವ ಹಾಗಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋರಾಟ, ಅಲ್ಲಿ ಬಾಹುಬಲಿ ಮಸ್ತಕಾಭಿಷೇಕ ಇದ್ದಾಗ ಮಂಜುನಾಥ ಸ್ವಾಮಿಯ ಎಲ್ಲಾ ಫೋಟೋಗಳನ್ನು, ಲಾಜಿಂಗ್ ನಲ್ಲಿ ಇರತಕ್ಕಂಥ ಎಲ್ಲಾ ಫೋಟೋಗಳನ್ನು ತೆಗೆದು ಗೊಡೌನ್ನಲ್ಲಿ ಬಿಸಾಕಿದ್ರು. ಅವಮಾನ ಆಗುತ್ತೆ ಮಸ್ತಕಾಭಿಷೇಕ ಸಮಯದಲ್ಲಿ. ಅವಮಾನ ಯಾರು ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ? ಸ್ವತಃ ಅವರೇ ಹೇಳಿದ್ದಾರೆ, ಇದು ಹಿಂದೂಗಳ ದೇವಸ್ಥಾನನೇ ಅಲ್ಲ ಧರ್ಮಸ್ಥಳ ಅಂತ ಹೇಳಿದವರು ಅವಮಾನ ಮಾಡ್ತಾ ಇದ್ದಾರ? ಅಥವಾ ನ್ಯಾಯ ಕೊಡಿಯಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಹಿಂದೂಗಳೇ? ವೇದವಲ್ಲಿ ವೀರಶೈವ ಲಿಂಗಾಯತರು, ಡಾಕ್ಟರ್ ಹರಳೆ ಅವರು ಕೊರಗದಲ್ಲಿ ಸತ್ರು, ವೀರಶೈವ ಲಿಂಗಾಯತರು. ಕಾವಲ್ಯ ನಾರಾಯಣ ಮತ್ತು ಯಮುನಾ ಮಾವುತರು ವೀರಶೈವ ಸಮಾಜದವರು, ಸೌಜನ್ಯ ಒಕ್ಕಲಿಗ ಕುಟುಂಬದವರು, ಪದ್ಮಲತಾ ಹಿಂದೂ, ಎಲ್ಲರೂ ಕೂಡ ಹಿಂದೂಗಳೇ. ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋರು ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರಾ? ಅಥವಾ ಇದು ಹಿಂದೂ ದೇವಸ್ಥಾನನೇ ಅಲ್ಲ, ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವಂತಹ ಅಧಿಕಾರನೇ ಇಲ್ಲ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ, ದುಡ್ಡು ವಸೂಲಿ ಮಾಡಬೇಕಾದ್ರೆ ಮಂಜುನಾಥನ ಫೋಟೋ ತೋರಿಸೋರು ಅವಮಾನ ಮಾಡ್ತಾ ಇದ್ದಾರ? ಅದನ್ನ ಈ ದೇಶದ ಈ ಮಣ್ಣಿನ ಕಾನೂನೇ ತೀರ್ಮಾನ ಮಾಡಬೇಕು ಮತ್ತು ಧರ್ಮಸ್ಥಳದ ಕೋಟ್ಯಾಂತರ ಭಕ್ತರೇ ಇದನ್ನ ತೀರ್ಮಾನ ಮಾಡಬೇಕು. ಅವ್ರ ಗಮನಕ್ಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.